ಹಾಯ್ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡಕ್ ಬಂದಿದ್ದೀನಪ್ಪ ಅಂತಂದ್ರೆ, ನಮ್ಮ ವೆಹಿಕಲ್ಲಿನ ಪರ್ಮಿಟ್ಟು ರೋಡ್ ಟ್ಯಾಕ್ಸು ಕಟ್ಟಿರ್ತೀವಿ. ಅದನ್ನ ನಾನು ಯಾವಾಗಲೂ ಕ್ಯಾರಿ ಮಾಡೋಕ್ಕಾಗಲ್ಲ. ನಮ್ಮ ವೆಹಿಕಲ್ ಏನಾದರೂ ಡ್ಯಾಮೇಜ್ ಆಗಿತ್ತಪ್ಪ ಅಂದ್ರೆ ನಾವು ಏನು ಮಾಡ್ತೀವಿ, ಕೆಲವೊಂದು ಟೈಮಲ್ಲಿ ಆ ಪೇಪರು ನಾರ್ಮಲ್ ಪೇಪರ್ ಥರನೇ ಇರುತ್ತೆ. ಮಿಸ್ ಆಗಿಬಿಟ್ಟು ಮರ್ತೋಗಿರ್ತೀವಿ, ಇಲ್ಲ ಬಿಟ್ಟಿರ್ತೀವಿ, ಎಲ್ಲೋ ಹೋಗಿರುತ್ತೆ. ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೋಬೇಕು? ಇನ್ಶೂರೆನ್ಸ್ಗೆ ಕಂಪಲ್ಸರಿ ಬೇಕು ಟ್ಯಾಕ್ಸು, ಪರ್ಮಿಟು, ಇವೆಲ್ಲ ಇನ್ಶೂರೆನ್ಸ್ ಅಲ್ಲಿ ಕ್ಲೇಮ್ ಆಗ್ಬೇಕಪ್ಪ ಅಂದ್ರೆ ಗಾಡಿ ಟ್ಯಾಕ್ಸ್ ಪರ್ಮಿಟ್ ಇರಲೇಬೇಕು. ಅದು ಮಿಸ್ ಆಯ್ತಪ್ಪ ಅಂದ್ರೆ ಅವ್ರು ತಗೊಳ್ಳೋದಿಲ್ಲ. ಅದನ್ನ ಯಾವ ತರ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳೋದಂತ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದನ್ನ ಚಾಚು ತಪ್ಪದಾಗಿ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ನೋಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗತ್ತೆ. ನೀವು ಸ್ಕಿಪ್ ಮಾಡಿ ನೋಡಿದ್ರಪ್ಪ ಅಂದ್ರೆ ಅರ್ಥ ಆಗೋದಿಲ್ಲ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ನೀವು ಒಂದು ಲೈಕ್ ಕೊಡಿ. ಲೈಕ್ ಕೊಟ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬು, ನಿಮ್ದೊಂದು ಲೈಕು ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋ ಇದೇ ತರ ನಾನು ಇನ್ಫಾರ್ಮೇಶನ್ ವಿಡಿಯೋ ಮಾಡ್ತಾ ಇರ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಹೋಗ್ಬೇಕಾಗಿರೋದು, ನಮ್ಮ ಹತ್ರ ಮೊಬೈಲ್ ಆದರೂ ಕ್ರೋಮ್ ಬ್ರೌಸರ್ ಎರಡು ಮೊಬೈಲ್ ಅಲ್ಲಿ ಸಿಸ್ಟಮ್ ಅಲ್ಲಿ ಸೇಮ್ ಇರುತ್ತೆ. ಹೋಗ್ಬೇಕು ಫಸ್ಟು ನಾವು ಕ್ರೋಮ್ ಬ್ರೌಸರ್ ಅಲ್ಲಿ ಹೋಗ್ಬೇಕು. ಕ್ರೋಮ್ ಬ್ರೌಸರ್ ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿ. ಕ್ಲಿಕ್ ಆದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನೀವು ಏನ್ ಮಾಡ್ಬೇಕು ಅಪ್ಪ ಅಂತಂದ್ರೆ ಎಂ ಪರಿವಾಹನ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಎಂ ಪರಿವಾಹನ್ ಅಂತ ಸರ್ಚ್ ಮಾಡ್ಕೊಂಡಿಂದ ಈ ತರ ಪೇಜ್ ಓಪನ್ ಆಗುತ್ತೆ. ವೆಲ್ಕಮ್ ಪರಿ ಅಂತ ಇರುತ್ತೆ ನಿಮ್ಗೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇದು ಫಸ್ಟ್ ಲೈನ್ ಕ್ಲಿಕ್ ಆದ್ಮೇಲೆ ಮತ್ತೆ ತಿರ್ಗಾ ಈ ತರ ಓಪನ್ ಆಗುತ್ತೆ. ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಇಲ್ಲಿ ನೋಡಿ ಹಲವಾರು ಆಪ್ಷನ್ ಇದೆ. ಅಬೌಟ್, US, ಇನ್ಫಾರ್ಮೇಶನ್, ಇವೆಲ್ಲ ಸರ್ವಿಸ್ ಅಂತಿದೆ ನೋಡಿ. ಇಲ್ಲಿ ಆನ್ಲೈನ್ ಸರ್ವಿಸ್ ಅಂತಿದೆ ನೋಡಿ, ಇದ್ರ ಮೇಲೆ ಬನ್ನಿ. ಕ್ಲಿಕ್ ಮಾಡಬೇಡಿ, ಕ್ಲಿಕ್ ಮಾಡಬೇಕು ಹೋಗ್ಬೇಡಿ. ಅದ್ರ ಮೇಲೆ ಬನ್ನಿ. ಅದ್ರ ಮೇಲೆ ಹಂಗೆ ತೆಳಗ್ ಡೌನ್ ಬನ್ನಿ. ಇಲ್ಲೆಲ್ಲ ನಿಮ್ಗೆ ಹಲವಾರು ಆಪ್ಷನ್ ಇರುತ್ತೆ. CNG ಅದು ಇಲ್ಲಿ ನೀವು ಹಂಗೆ ನೋಡಿ ರೈಟ್ ಸೈಡ್, ನಿಮ್ಮ ರೈಟ್ ಸೈಡ್ ಅಲ್ಲಿ ಹಂಗೆ ರೈಟ್ ಬಂದ್ರೆ ವೆಹಿಕಲ್ ರಿಲೇಟೆಡ್ ಸರ್ವಿಸ್ ಅಂತಿದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ವೆಹಿಕಲ್ ಸರ್ವಿಸ್ ಅಂತ ಇರುತ್ತಲ್ಲ, ರಿಲೇಟೆಡ್ ಸರ್ವಿಸ್, ಅದಕ್ಕೆ ಕ್ಲಿಕ್ ಆದ್ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ ನೋಡಿ. ವೆಹಿಕಲ್ ರಿಲೇಟೆಡ್ ಸರ್ವಿಸ್ ಅಂತಿದೆ ನೋಡಿ. ಇಲ್ಲಿ ತೆಳಗೆ ನೋಡಿ ಸೆಲೆಕ್ಟ್ ಅಂತಿದೆ ನೋಡಿ. ಇಲ್ಲಿ ನಾವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ತರ ಪೇಜ್ ಹೋದ, ಇದನ್ನ ಕ್ಯಾನ್ಸಲ್ ಕೊಡಿ. ಕ್ಯಾನ್ಸಲ್ ಕೊಟ್ಟಾದ್ಮೇಲೆ ಇಲ್ಲಿ ನಿಮ್ಗೆ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಕಾಣುತ್ತೆ ನೋಡಿ, ಇಲ್ಲಿ ಸೆಲೆಕ್ಟ್ RTO ಅಂತಿದೆ ನೋಡಿ. ಸೆಲೆಕ್ಟ್ RTO ಅಂತಿದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಮೇಲೆ ಕಲಮು ನಿಮ್ಮ RTO ಯಾವ್ದಿದೆಯಾ ಅದು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಬೆಂಗಳೂರು ಸೆಂಟ್ರಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಅದಾದ್ಮೇಲೆ ಎಕ್ಸೆಪ್ಟ್ ಅಂತೇಳಿ ಇಲ್ಲಿ ಒಂದು ಇದು ಕಾಲಮ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಪ್ರೊಸೀಡ್ ಕೊಡಿ. ಪ್ರೊಸೀಡ್ ಕೊಟ್ಟಾದ್ಮೇಲೆ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಮತ್ತೆ ಪ್ರೊಸೀಡ್ ಕೊಡಬೇಕು. ಪ್ರೊಸೀಡ್ ಕೊಟ್ಟಾದ್ಮೇಲೆ ಇಲ್ಲಿ ನಿಮ್ಗೆ ಹಲವಾರು ಆಪ್ಷನ್ಗಳು ಇರ್ತವೆ. ಇಲ್ಲಿ ನೋಡಿ ನೀವು ಹಲವಾರು ಆಪ್ಷನ್ಗಳು ಇರ್ತವೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಾನು ಏನು ಹೇಳ್ತೀನಿ ಅದನ್ನ ಮಾತ್ರ ನೀವು ಫಾಲೋ ಮಾಡಿ. ಅದಾನಂತೆ ಇಲ್ಲಿ ನೋಡಿ ಅದರ್ ಸರ್ವಿಸ್ ಅಂತಿದೆ ನೋಡಿ. ಅದರ್ ಸರ್ವಿಸ್ ಅಂತಿದೆ ಅಲ್ವಾ, ಅಲ್ಲಿ ಅದ್ರ ಪಕ್ಕಕ್ಕೆ ಡೌನ್ಲೋಡ್ ಅಂತಿದೆ ಅಲ್ವಾ ಫ್ರೆಂಡ್. ಡೌನ್ಲೋಡ್ ಅದರ್ ಸರ್ವಿಸು, ಅದರ್ ಸರ್ವಿಸ್ ಅಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಡೌನ್ಲೋಡ್ ಅದರ್ ಸರ್ವಿಸು ಡೌನ್ಲೋಡ್ ಅಂತ ಹೇಳಿದೆ. ಮತ್ತೆ ಇದರ ಲಾಸ್ಟ್ ಅಲ್ಲಿ ನಿಮ್ಗೆ ಸ್ಟೇಟಸ್ ಅಂತಿದೆ ನೋಡಿ. ಅದರಲ್ಲಿ ನಿಮ್ಗೆ ಹಲವಾರು ಆಪ್ಷನ್ಗಳಿದಾವೆ ನೋಡಿ. ಇಲ್ಲಿ ಬಂದಾದ್ಮೇಲೆ ನಿಮ್ಗೆ ರೀಪ್ರಿಂಟ್ ಅಂತಿರುತ್ತೆ ನೋಡಿ. ಇಲ್ಲಿ ಕಾಲಮ್ ಅಲ್ಲಿ ರೀಪ್ರಿಂಟ್ ಅಂತಿದೆ ನೋಡಿ. ರೀಪ್ರಿಂಟ್ ರಿಸಿಪ್ಟ್ ಫಾರ್ಮ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಗೆ ಇಲ್ಲಿ ಕಾಣುತ್ತೆ ನೋಡಿ ಪ್ರಿಂಟ್ ಅಂತಿದೆ ನೋಡಿ. ರಿಸಿಪ್ಟ್ ಪ್ರಿಂಟ್, ರೀಪ್ರಿಂಟ್ ರಿಸಿಪ್ಟ್ ಅಂತಿರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೇ ಕ್ಲಿಕ್ ಆದ್ಮೇಲೆ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈ ತರ ಪೇಜ್ ಓಪನ್ ಆದ್ಮೇಲೆ ನಿಮ್ಗೆ ಇಲ್ಲಿ ನಿಮ್ಗೆ ಹಂಗೆ ಡೌನ್ ತೆಳಗ್ ಬಂದ್ರೆ ನಿಮ್ಗೆ ವೆಹಿಕಲ್ ರಿಲೇಟೆಡ್ ಅಂತಿರುತ್ತೆ. RC ರಿಲೇಟೆಡ್ ಸರ್ವಿಸ್ ಅಂತಿದೆ ನೋಡಿ. RC ರಿಲೇಟೆಡ್ ಸರ್ವಿಸ್ ಅಂತಿದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ.
ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ಈ ಥರ ಕ್ಲಿಕ್ ಮಾಡ್ಕೊಂಡ್ರೆ ಸ್ಟೇಟಸ್ಸಿಗೆ ಬಂದು ಈ ಥರ ಕ್ಲಿಕ್ ಮಾಡಿ ಇನ್ನು ಅಂದಮೇಲೆ ನಿಮಗೆ ಇಲ್ಲಿ ಲಾಸ್ಟ್ ಆಪ್ಷನಲ್ಲಿ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡಾದ್ಮೇಲೆ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ಏನು ಮಾಡಬೇಕು, ಟ್ಯಾಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಕಾಲಮಲ್ಲಿ. ಸೆಕೆಂಡ್ ಕಾಲಮಲ್ಲಿ ಬಂದು ನೀವು ಇಲ್ಲಿ ಏನು ಮಾಡಬೇಕು, RTO ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನೀವೇನು ಮಾಡಬೇಕು, ಇಲ್ಲಿ ನಿಮ್ಮ ವೆಹಿಕಲ್ನ ವೆಹಿಕಲ್ ನಂಬರ್ ಹಾಕಬೇಕಾಗತ್ತೆ. ನಿಮ್ದೇನಿದೆ ಅದು ಇವಾಗ ನಂದು ಹಾಕ್ತಾ ಇದ್ದೀನಿ. ಗಾಡಿ ನಂಬರ್ ಹಾಕಿದರೆ ನಿಮಗೆ ಫುಲ್ ಡೀಟೇಲ್ಸು ಬಂದ್ಬಿಡುತ್ತೆ. ಅದಾದ ನಂತರ ಚಾಸಿ ನಂಬರ್ ಹಾಕಬೇಕು. ಲಾಸ್ಟ್ ನಂಬರ್ಗಳನ್ನ ಚಾಸಿ ನಂಬರ್ ಹಾಕಬೇಕು. ಹಾಕ್ಬಿಟ್ಟಾದ್ಮೇಲೆ ಕ್ಯಾಪ್ಚರ್ ಇರುತ್ತೆ, ಕ್ಯಾಪ್ಚರ್ ಎಂಟ್ರ್ ಮಾಡಿ ಅದು ಏನಿದೆ ಕ್ಯಾಪ್ಚರ್ನ ಅದನ್ನು ನೀವು ಎಂಟ್ರಿ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಅಲ್ಲಿ ಶೋ ಡೀಟೇಲ್ಸ್ ಅಂತ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ನೋಡಿ ಇಲ್ಲಿದೆ 3 ಆಪ್ಷನ್ ಇರುತ್ತೆ ನಿಮಗೆ. ಶೋ ಡೀಟೇಲ್ಸು, ರೀಸೆಟ್ಟು, ಹೋಮ್ ಅಂತ ಇರುತ್ತೆ. ಶೋ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಗೆ ಇಲ್ಲಿ ಹಲವಾರು ಆಪ್ಷನ್ಗಳು ಇದಾವೆ. ನಿಮ್ದು ಎಷ್ಟೆಷ್ಟು ಕಟ್ಟಾಗಿದೆ ಏನು ಪ್ರತಿಯೊಂದರದ್ದು ಇರುತ್ತೆ. ನಿಮ್ಗೆ ಎಷ್ಟು ಚಾರ್ಜ್ ಮಾಡಿದ್ದಾರೆ, ಏನು ಸ್ಮಾರ್ಟ್ ಕಾರ್ಡಿಗೆ ಎಷ್ಟಿದೆ. ನಮಗೆ ಏನು ಬೇಕಾಗಿರೋದಪ್ಪ ಅಂದ್ರೆ ಪರ್ಮಿಟ್ ಮತ್ತೆ ಟ್ಯಾಕ್ಸ್ ಇಲ್ಲೇ ಇರುತ್ತೆ. ನಿಮಗೆ ಇಲ್ಲಿದೆ ನೋಡಿ, ಇದು ಪರ್ಮಿಟ್ ಪ್ರಿಂಟ್ ಅಂತ ಇರುತ್ತೆ. ಇಲ್ಲಿ ಪ್ರಿಂಟ್ ರಿಸಿಪ್ಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಪ್ರಿಂಟ್ ಹೋಗುತ್ತೆ. ನಿಮಗೆ ತೋರಿಸ್ತದೆ. ಅದಾದ್ಮೇಲೆ ಪ್ರಿಂಟಿಗೆ ಹೋಗುತ್ತೆ. ಅದು ಕ್ಯಾನ್ಸಲ್ ಕೊಟ್ಕೊಂಡ್ರೆ ಅದನ್ನು ನೋಡ್ಕೋಬೋದು ನೀವು. ಈ ಥರ ಇರುತ್ತೆ. ಹಲವಾರು ಆಪ್ಷನ್ಗಳು ಇದರಲ್ಲಿ ಇರ್ತವೆ. ನಿಮ್ಗೆ ಏನು ಬೇಕಪ್ಪ ಅಂತಂದ್ರೆ ಪರ್ಮಿಟ್ ಬೇಕಲ್ವಾ, ಪರ್ಮಿಟ್ ಪ್ರಿಂಟ್ ಅಂತ ನಾನು ನಿಮ್ಗೊಂದು ತೋರಿಸ್ತೀನಿ. ನಿಮಗೆ ಕ್ಲಿಕ್ ಮಾಡಿದರೆ ಈ ಥರ ನಿಮಗೆ ಕ್ಲಿಕ್ ಮಾಡಿದ ತಕ್ಷಣನೇ ಒಂದು ನಿಮಗೆ ಪ್ರಿಂಟ್ ರಿಸಿಪ್ಟ್ ಅಂತ ಈ ಥರ ಪೇಜ್ ಓಪನ್ ಆಗಿರುತ್ತೆ. ಅದನ್ನು ನೀವು ಪ್ರಿಂಟು ತಗೋಬೋದು. ಈ ಥರ ಪೇಜ್ ಓಪನ್ ಆಗುತ್ತೆ. ಪ್ರಿಂಟ್ ಅಂತ ಕೊಟ್ಟಾಗ ಈ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಪ್ರಿಂಟ್ ಅಂತ ಇರುತ್ತೆ. ಪ್ರಿಂಟ್ ಅಂತ ಕೊಟ್ರಪ್ಪ ಅಂದರೆ ಅದು ನೀವು ಪ್ರಿಂಟ್ ಕೂಡ ಮಾಡ್ಕೋಬೋದು. ಈ ಥರ ನಿಮಗೆ ಅದು ಪ್ರಿಂಟ್ ಆಗುತ್ತೆ. ನಾನು ಬೇಡ ಅಂತಂದ್ರೂ ತೊಗೊಂಬಿಟ್ಟು ಸಿಸ್ಟಮಲ್ಲಿ ಅದನ್ನು ಡೌನ್ಲೋಡ್ ಆಗಿರುತ್ತೆ. ನಿಮ್ಮ ಡೌನ್ಲೋಡ್ ಇದರಲ್ಲಿ ಅದನ್ನು ಡೌನ್ಲೋಡ್ ಹೋಗ್ಬಿಟ್ಟು ನೀವು ಪ್ರಿಂಟ್ ಎತ್ಕೋಬೋದು. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಇನ್ನೊಂದು ಯೂಸ್ಫುಲ್ ವಿಡಿಯೋನ ನೆಕ್ಸ್ಟು ನಾನು ಅಪ್ಲೋಡ್ ಮಾಡ್ತೀನಿ. ಇದೇ ಥರ ನಿಮ್ಮ ಸಪೋರ್ಟ್ ಇರಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇನ್ನೊಂದು ವಿಡಿಯೋಲಿ ಭೇಟಿಯಾಗೋಣ. ನಮಸ್ಕಾರ.